ಲಾಡ್ಜ್ ನಲ್ಲಿ ಸಿಕ್ಕಂತ ಕಾವೇರಿ 3 ಮಕ್ಕಳ ಆಂಟಿ. ಎಲ್ಲ ಸ್ಟೋರಿಗಿಂತ ಈ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಷ್ಟಕ್ಕೂ ಆ ಲಾಡ್ಜ್ ನಲ್ಲಿ ಅವರಿಬ್ರು ಏನು ಮಾಡ್ತಿದ್ರು? ಯಲಹಂಕ ನ್ಯೂಟೌನ್ ಸ್ಪಾ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಕಾವೇರಿ ಅಷ್ಟೇ ಮೃತಪಟ್ಟಿಲ್ಲ, ಕಾವೇರಿ ಜೊತೆಲಿದ್ದ ರಮೇಶ್ ಓಂ ಪಿಕ್ಚರ್ ಶಿವಣ್ಣನಿಗಿಂತ ಈತ ಭಗ್ನ ಪ್ರೇಮಿ ಅನ್ಸುತ್ತೆ. ನಿಮ್ಗೆ ಲೀಲಾ ಕಥೆ ಗೊತ್ತು, ಮೇಘನಾ ಕಥೆನೂ ಗೊತ್ತು. ಈಗ ಕಾವೇರಿಯ ಕಥೆ. ಈಕೆ ಹೆಸರು ಕಾವೇರಿ. ಕಾವೇರಿ ತಾಯಿಯ ಹೆಸರನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಆಕೆ ಮಾಡಿರುವಂತ ಕೆಲಸ ಎಂತದ್ದು? ಅಷ್ಟಕ್ಕೂ ನೀವು ಕಾವೇರಿನ ಮರ್ತಿದ್ದೀರಾ? ಹಾಗಾದ್ರೆ ನೀವು ನೆನಪಿಸ್ಕೊಳ್ಳಿ ಲಾಡ್ಜ್ನ ಕಥೆ. ಇತ್ತೀಚೆಗಷ್ಟೇ ಒಂದು ಲಾಡ್ಜ್ ಪ್ರಕರಣ ಆಗಿತ್ತು. ಅವನು ಮತ್ತೊಬ್ಬ ಲಾಡ್ಜ್ ಕೇಸ್ ನಿಮ್ಮೆಲ್ರಿಗೂ ಗೊತ್ತಿರಬಹುದು. ಈಗ ಆ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಲಾಡ್ಜ್ ನಲ್ಲಿ ಸಿಕ್ಕಂತ ಕಾವೇರಿ 3 ಮಕ್ಕಳ ಆಂಟಿ ಜೊತೆಗೆ ಅಫೇರ್. ಅವಳು ನಡುವೆ ಲಾಡ್ಜ್ಗೆ ಬಂದಿದ್ದ ಮತ್ತೋರ್ವ ಯುವಕ. ಆತ ಯಾರು ಅನ್ನೋದು ಈಗ ರಿವೀಲ್ ಆಗಿದೆ. ನಿಮ್ಗೆ ಮಂಜು ಲೀಲಾ ಸ್ಟೋರಿ, ಮೇಘಸ್ವಾಮಿ ಸ್ಟೋರಿ, ಇದೆಲ್ಲ ಸ್ಟೋರಿಗಳನ್ನ ಕೇಳಿದ್ದೀರಾ, ನೋಡಿದ್ದೀರಾ. ಆದ್ರೆ ಆ ಎಲ್ಲ ಸ್ಟೋರಿಗಿಂತ ಈ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಎಸ್, ನೀವು ಮರ್ತೋಗಿದ್ರೆ ನಿಮ್ಗೆ ನೆನಪು ಮಾಡೋಣ ಆ ಕಥೆ ಯಾವುದು ಅಂತ. ನೀವು ಈ ಸ್ಟೋರಿನ ಮರ್ತಿದ್ರೆ ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಬೆಂಕಿ ಅವಘಡಕ್ಕೆ ಯುವಕ ಯುವತಿ ಸಾವನ್ನಪ್ಪಿದ್ರು. ನಮ್ಮೆಲ್ರಿಗೂ ಕೂಡ ಪಾಪ ಪ್ರೇಮಿಗಳು ಸತ್ತೋದ್ರಲ್ಲ, ಯಾಕಿಂಗ್ ಮಾಡ್ಕೊಂಡ್ರು, ಹುಡುಗನದೇ ತಪ್ಪಿದೆ ಅಂತ ನಾವ್ ಅಂದ್ಕೊಂಡಿದ್ವಿ ಅಲ್ವಾ? ಆದ್ರೆ ಅದು ತಪ್ಪು. ಆಕ್ಚುಲಿ ಇಲ್ಲಿ ತಪ್ಪಿರೋದು ಆ ಆಂಟಿ ಇದು. ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮೃತ ಕಾವೇರಿ ಈಗಾಗಲೇ ಮದುವೆ ಆಗಿದ್ದಾರೆ. ಆಕೆಗೆ ಈಗಾಗಲೇ ಮದುವೆ ಆಗಿದೆ. ಆಕೆ 3 ಮಕ್ಕಳ ತಾಯಿ ಕೂಡ ಹೌದು. ಈ ಸತ್ಯವನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಏನಿದು ಈ ಕೇಸು ಈ ತರ ಟ್ವಿಸ್ಟ್ ಅಂಡ್ ಟರ್ನ್ ಅಲ್ಲಿ ತಗೊಂಡ್ಬಿಡ್ತಲ್ಲ, ಏನಾಯ್ತು ಈ ಕೇಸ್ ನಲ್ಲಿ ಅಂತ ನೋಡಿ. ಇವಾಗ ಡೌಟ್ ಶುರುವಾಗದೆ ಇಲ್ಲಿ ಅಲ್ವಾ? 3 ಮಕ್ಕಳ ಈ ತಾಯಿ ಯುವಕನ ಜೊತೆ ಲಾಡ್ಜ್ಗೆ ಯಾಕೆ ಬಂದಿದ್ಲು? ಅಷ್ಟಕ್ಕೂ ಆ ಲಾಡ್ಜ್ ನಲ್ಲಿ ಅವರಿಬ್ರು ಏನು ಮಾಡ್ತಿದ್ರು? ಅಷ್ಟಕ್ಕೂ ಲಾಡ್ಜ್ಗೆ ಯಾಕೆ ಹೋಗ್ತಾರೆ ಹೇಳಿ? 3 ಮಕ್ಕಳ ತಾಯಿ ಲಾಡ್ಜಿಗೆ ಯಾಕೆ ಹೋಗ್ತಾರೆ? ಆಕೆಗೆ ಮನೆ ಮಠ ಇರ್ಲಿಲ್ವಾ? ಮೃತ ಕಾವೇರಿಯ ಪೂರ್ತಿ ಹೆಸರು ಏನ್ ಗೊತ್ತಾ? ಕಾವೇರಿ ಬಡಿಗೇರ್ ಅಂತ. ಈಕೆ ಆನಗುಂದ ಮೂಲದವರು. ಹಾಗೆ ಈಕೆಗೆ ಮದುವೆಯಾಗಿ 3 ಜನ ಮಕ್ಕಳು ಕೂಡ ಇದ್ರು. 2016ರಲ್ಲೇ ಆನಗುಂದದಲ್ಲಿ ಕಾವೇರಿಗೆ ಮದುವೆಯಾಗಿತ್ತು. 2 ತಿಂಗಳ ಹಿಂದಷ್ಟೇ ಬೆಂಗಳೂರಿಗೆ ಆಕೆ ಬಂದಿದ್ರು. ಮದುವೆಯಾಗಿ 3 ಮಕ್ಕಳು ಕೂಡ ಇದ್ರು. ಮದುವೆಯಾಗಿ 3 ಮಕ್ಕಳಾದ ಮೇಲೆ ಬೆಂಗಳೂರಿಗೆ ಆಕೆ 2 ತಿಂಗಳ ಹಿಂದಷ್ಟೇ ಬಂದಿದ್ರು. ಅಂದ್ರೆ ಈ ಘಟನೆ ಏನು ಲಾಡ್ಜ್ನಲ್ಲಿ ಏನು ಬೆಂಕಿ ಘಟನೆ ನಡೀತಲ್ಲ, ಆ ಘಟನೆ ಆಗಕ್ಕಿಂತ ಮುಂಚೆ ಅವರು 2 ತಿಂಗಳ ಹಿಂದಷ್ಟೇ ಬಂದಿದ್ರು. ಬಂದ್ ಏನ್ ಮಾಡ್ತಿದ್ರು ಆ ಕಾವೇರಿ? ಯಲಹಂಕ ನ್ಯೂಟೌನ್ ಸ್ಪಾ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಆ ಸ್ಪಾನಲ್ಲಿ ಕೆಲಸ ಮಾಡ್ತಿದ್ಲು ಕಾವೇರಿ. ನೋಡಿ, ಈ ಕಾವೇರಿ ಕಟ್ಕೊಂಡಿದ್ದ ಗಂಡ ಮಕ್ಕಳನ್ನ ಊರಲ್ಲೇ ಬಿಟ್ಟು ಕೆಲಸ ಮಾಡ್ತೀನಿ, ನಾನು ಹೊಸ ಬದುಕನ್ನ ಕಟ್ಕೋತೀನಿ, ನೀವ್ ಯಾರು ನಂಗೆ ಬೇಡ ಅಂತ ಹೇಳಿ ಬೆಂಗಳೂರಿಗೆ ಕೆಲಸವನ್ನ ಹುಡ್ಕೊಂಡು ಬಂದಿದ್ರು. ಬೆಂಗಳೂರಿಗೆ ಬಂದಾಗ ಈ ಬೆಂಗಳೂರಲ್ಲಿ ಸಾಕಷ್ಟು ಲವ್ವಿ ಡವ್ವಿ ಕಥೆಗಳೆಲ್ಲ ಆಗುತ್ತೆ ಆಯ್ತಾ. ಆಂಟಿಗೂ ಲವ್ ಆಗುತ್ತೆ, ಅಜ್ಜನ್ಗೂ ಲವ್ ಆಗುತ್ತೆ, ಅಜ್ಜಿಗೂ ಲವ್ ಆಗುತ್ತೆ, ಅವ್ರಿಗಿಂತ ಚಿಕ್ಕವ್ರ ಮೇಲೂ ಲವ್ ಆಗುತ್ತೆ, ಅವ್ರಿಗಿಂತ ದೊಡ್ಡವ್ರ ಮೇಲೂ ಲವ್ ಆಗುತ್ತೆ. ಹಂಗೆ ಈ 3 ಮಕ್ಕಳ ತಾಯಿ ಕಾವೇರಿಗೆ ರಮೇಶ್ ಎಂಬಾತನ ಪರಿಚಯ ಆಗುತ್ತೆ. ಆಮೇಲೆ ಪರಿಚಯ ಏನಾಗುತ್ತೆ? ಅನೈತಿಕ ಸಂಬಂಧವಾಗಿತ್ತಂತೆ. ಅನೈತಿಕ ಸಂಬಂಧ ಅನ್ನೋ ಅನುಮಾನಗಳು ಕೂಡ ಕಂಡು ಬರ್ತಿದೆ. ಇಲ್ಲ ಅಂದ್ರೆ ಕಾವೇರಿ ರಮೇಶ್ ಜೊತೆ ಲಾಡ್ಜಿಗೆ ಯಾಕೆ ಹೋಗ್ತಿದ್ಲು ಅಲ್ವಾ? ಇನ್ನು ಯಲಹಂಕದ ಲಾಡ್ಜ್ಗೆ ಹೋಗಿದ್ದಾಗ ಈಗ ತೀರ್ಕೊಂಡಿರೋದು ಯಾರು? ಕಾವೇರಿ ಹಾಗೆ ರಮೇಶ್. ಕಾವೇರಿ ಅಷ್ಟೇ ಮೃತಪಟ್ಟಿಲ್ಲ, ಕಾವೇರಿ ಜೊತೆಲಿದ್ದ ರಮೇಶ್ ಅನೈತಿಕ ಸಂಬಂಧ ಹೊಂದಿದ್ರು ಅಂತ ಹೇಳಲಾಗ್ತಿದ್ಯಲ್ಲ. ಕಾವೇರಿಗೂ ರಮೇಶಿಗೂ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಲಾಗ್ತಿದ್ಯಲ್ಲ. ಆ ರಮೇಶ್ ಕೂಡ ಕಾವೇರಿ ಜೊತೆ ಮೃತಪಟ್ಟಿದ್ದಾರೆ.
ಸೊ ಇಲ್ಲಿ ಇಬ್ರು ಮೃತಪಟ್ಟಾಗ ಏನ್ ಬರುತ್ತೆ, ಹುಡುಗಿ ಮೇಲೆ ಡೌಟ್ ಹೋಗಲ್ಲ, ಹುಡುಗಿ ಮೇಲೆ ಅನುಮಾನಗಳು ಬರಲ್ಲ, ಬರೋದೆಲ್ಲ ಹುಡುಗನ ಮೇಲೆನೆ. ಹುಡುಗ ಏನೋ ಕಿತಾಪತಿ ಮಾಡಿರ್ತಾನೆ, ಅಥವಾ ಆಕೆಗೆ ಏನೋ ಹೊಡೆದಿರ್ತಾನೆ, ಬೈದಿರ್ತಾನೆ, ಅನುಮಾನ ಪಟ್ಟಿರ್ತಾನೆ, ಅಥವಾ ಮದುವೆ ಆಗೋದಕ್ಕೆ ನಿರಾಕರಿಸಿರ್ತಾನೆ ಅಂತ ಅನುಮಾನಗಳು ಬರುತ್ತೆ. ಆದ್ರೆ ಇಲ್ಲಿ ಡಿಫ್ರೆಂಟ್. ಕಾವೇರಿ ತೀರ್ಕೊಂಡಾಗ್ಲೂ ಕೂಡ ಸಾಕಷ್ಟು ವಿಚಾರಗಳು ಇದೇ ಚರ್ಚೆ ಆಗಿದ್ದು. ಕಾವೇರಿ ಮದುವೆ ಆಗೋದಕ್ಕೆ ಕೇಳಿದ್ಲಂತೆ, ರಮೇಶ್ ಒಪ್ಕೊಂಡಿಲ್ವಂತೆ ಅನ್ನೋ ಒಂದು ಕಥೆಗಳಿದ್ವು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ರಮೇಶ್ ಕಾವೇರಿ ಬಳಿ ಬಂದು ಮದುವೆ ವಿಚಾರವನ್ನ ಪ್ರಸ್ತಾಪಿಸಿದ್ದಾನೆ. ಆದ್ರೆ ಮದುವೆ ವಿಚಾರಕ್ಕೆ ಇಬ್ರು ಜಗಳ ಆಡಿದ್ದಾರೆ. ಈಗ ಕಾವೇರಿ ರಮೇಶ್ ಜೊತೆಗೆ ಲಾಡ್ಜಿಗೆ ಬಂದಿದ್ರೆ ಆತನ ಮೇಲೆ ಕಾವೇರಿಗೆ ಲವ್ ಇರುತ್ತೆ, ಮದುವೆ ಆಗೋದಕ್ಕೆ ಒಪ್ಕೋಬೇಕಿತ್ತಲ್ವಾ. ಆದ್ರೆ ಕಾವೇರಿ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಾಳೆ. ನೋಡಿ, ಈ ರಮೇಶ್ಗೆ ಆಕೆ ಮದುವೆ ಆಗಿರೋ ವಿಚಾರನೂ ಕೂಡ ಗೊತ್ತಿಲ್ಲ, ಹೈಡ್ ಮಾಡಿದ್ದಾಳೆ ಕಾವೇರಿ. ನಾನು 3 ಮಕ್ಕಳ ತಾಯಿ, ಅದ್ರ ಜೊತೆಗೆ ನಾನು ಒಂದು ಗಂಡಸಿನ ಹೆಂಡತಿ, ನಾನು ಇವಾಗ ಆಂಟಿ ಅನ್ನೋ ವಿಚಾರನೂ ಕೂಡ ಕಾವೇರಿ ಮರೆಮಾಚಿದ್ದಾಳೆ ಈತನ ಹತ್ರ, ರಮೇಶ್ನ ಹತ್ರ. ರಮೇಶ್ ಅವನಿಗೆ ಗೊತ್ತಿಲ್ಲ ಏನು ಕಾವೇರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತ. ಆಕೆಯ ಲವ್ ನಲ್ಲಿ ಬಿದ್ದಿದ್ದಾನೆ. ಬಿದ್ದಾದ್ಮೇಲೆ ಮದುವೆಗೆ ಪ್ರಸ್ತಾಪ ಮಾಡಿದಾಗ ಇಬ್ಬರ ನಡುವೆ ದೊಡ್ಡ ಜಗಳ ಆಗಿದೆ. ಆಮೇಲೆ ರಮೇಶ್ ಏನ್ ಮಾಡ್ತಾನೆ, ಇಲ್ಲ ನಿನ್ನನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ ಒತ್ತಡ ಏರಿದಾಗ, ಅಂದ್ರೆ ಇದು ಶಂಕೆ, ಏನ್ ನಡೆದಿರ್ಬೋದು ಘಟನೆ, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ, ಓಕೆನಾ, ಒತ್ತಡ ಏರಿದ್ದಾರೆ, ಆ ಒಂದು ಶಂಕೆ ವ್ಯಕ್ತವಾಗಿದೆ. ಆಗ ಏನ್ ಮಾಡಿದ್ದಾರೆ ಅಂದ್ರೆ, ಕಾವೇರಿ ಮದುವೆ ಆಗಲ್ಲ ಅಂತ ಹೇಳಿ ನಿರಾಕರಿಸ್ತಿದ್ದಕ್ಕೆ ಕಾವೇರಿ ಬಿಲ್ಕುಲ್ ಒಪ್ಪದೇ ಇಲ್ಲ ನಿನ್ನ ಮದುವೆ ಆಗೋದಕ್ಕೆ ಅಂತ ಹೇಳಿದ್ದಕ್ಕೆ ರಮೇಶ್ ಪೆಟ್ರೋಲ್ ಸುರಿದುಕೊಂಡು ಬೆದರಿಕೆ ಹಾಕಲು ಪ್ರಯತ್ನ ಪಡ್ತಾನೆ. ಬೆದರಿಕೆ ಹಾಕೋದಕ್ಕೆ ಸತ್ತೋಗ್ತೀನಿ ಅಂತಲ್ಲ, ಬಟ್ ಆಕೆಗೆ ಹೆಂಗಾದ್ರೂ ಮಾಡಿ ಬೆದರಿಸಿನೋ ಹೆದರಿಸಿನೋ ಮದುವೆ ಆಗ್ಬಿಡ್ಬೇಕು, ನಾನು ಕಾವೇರಿನ ಮದುವೆ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ರಮೇಶ್ ನಲ್ಲಿ ಇತ್ತು. ನೋಡಿ, ರಮೇಶ್ ಕಾವೇರಿನ ಎಷ್ಟು ಇಷ್ಟಪಟ್ಟಿದ್ದ ಅಂತ ಹೇಳಿ ಮೈ ಮೇಲೆ ಪೆಟ್ರೋಲ್ ಸುರ್ಕೋತಾನೆ ರಮೇಶ್, ಮದುವೆ ಆಗ್ಲೇಬೇಕು ನೀನನ್ನ ಅಂತ. ಆದ್ರೆ ಕಾವೇರಿ ಏನ್ ಮಾಡ್ತಾಳೆ, ಬಿಲ್ಕುಲ್ ಒಪ್ಪದೇ ಇಲ್ಲ. ಆಗ ಎಲ್ಲೋ ಒಂದು ಕಡ್ಡಿ ಗೀರಿದ್ದಾನೆ, ಬಗ್ ಅಂತ ಹತ್ಕೋಬಿಟ್ಟಿದೆ. ಪೆಟ್ರೋಲ್ ಅಲ್ವಾ ಅದು, ಇನ್ನೇನು ಸುಮ್ಮನೆ ಬಿಡುತ್ತಾ, ಒಂದೇ ಒಂದು ಕಿಡಿ ಬೆಂಕಿ ಸಾಕು ಹತ್ಕೊಳ್ಳೋದಕ್ಕೆ. ಭಗ್ ಅಂತ ಹತ್ಕೊಂಡಿದೆ. ರಮೇಶ್ ಸುಟ್ಟೋಗಿದ್ದಾನೆ. ಆತನ ಜೊತೆಗೆ ಕಾವೇರಿನೂ ಕೂಡ, ಅಂದ್ರೆ ಪೆಟ್ರೋಲ್ ಸುರ್ಕೊಂಡಿದ್ನಲ್ಲ, ಕಾವೇರಿ ಅಲ್ಲೇ ಇದ್ದಿದ್ರಿಂದ ಆಕೆಗೂ ಆ ಬೆಂಕಿ ತಗಲಿದೆ. ಆಕೆಗೆ ಆ ಬೆಂಕಿ ತಗಲಿದಾಗ ಏನ್ ಮಾಡ್ತಾಳೆ, ಬಾತ್ರೂಮಿಗೆ ಹೋಗಿ ಬಾಗ್ಲನ್ನ ಮುಚ್ಕೋತಾಳೆ, ಜೀವ ಉಳಿಸ್ಕೊಳ್ಳೋಣ ಅಂತ ಒದ್ದಾಡ್ತಾಳೆ. ರಮೇಶ್ ಸತ್ರೆ ಸಾಯಲಿ, ನನಗೆ ಅವನ ಸಂಬಂಧನೇ ಬೇಡ, ನನಗೆ ಅವನ್ ಬೇಕಾಗೂ ಇಲ್ಲ, ಆಯ್ತಾ. ಲಾಡ್ಜ್ಗೆ ಬರೋ ತನಕ ಅವರ ಒಂದು ಪ್ರೀತಿ ಪ್ರೇಮ ಇತ್ತೇನೋ, ಬಟ್ ಅವನು ಸುಟ್ಟು ಕರ್ಕಲಾಗಬೇಕಾದ್ರೆ ಆತನ ಬಗ್ಗೆ ಏನೋ ಆಸೆಯನ್ನ ಬಿಟ್ಟು ಆಕೆಯ ಜೀವದಾಸೆಗೆ ಬಾತ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂತಾಳೆ. ಡೋರ್ ಲಾಕ್ ಮಾಡ್ಕೊಂಡು ಈ ಸ್ಪಾನಲ್ಲಿ ಕೆಲಸ ಮಾಡ್ತಿದ್ಲಲ್ಲ ಕಾವೇರಿ, ಯಲಹಂಕದ ನ್ಯೂಟೋನ್ ಒಂದು ಸ್ಪಾನಲ್ಲಿ ಕೆಲಸ ಮಾಡ್ತಿದ್ಲಲ್ಲ, ಆ ಸ್ಪಾ ಮಾಲೀಕರಿಗೆ ಕರೆ ಮಾಡ್ತಾಳೆ, ನೋಡಿ ಹಿಂಗಿಂಗ್ ಆಗೋಗ್ಬಿಟ್ಟಿದೆ ಬನ್ನಿ ಅಂತ. ಸೊ ಆಗ ಸ್ಪಾ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಸ್ಪಾಟ್ಗೆ ಬರೋ ಅಷ್ಟರಲ್ಲಿ ಇಬ್ರೂ ಸಾವನ್ನಪ್ಪಿದ್ರು. ಇಲ್ಲಿ ಹೇಗಾಗಿದೆ ಅಂತಂದ್ರೆ, ಈ ರಮೇಶು ಆಕೆ ಮದುವೆ ಆಗಲ್ಲ ಅಂತಂದಾಗ ಬಿಟ್ಟು ಹೋಗ್ಬೋದಾಗಿತ್ತು. ಯಾಕಂದ್ರೆ ಈಗ ಆಲ್ರೆಡಿ ಅವಳಿಗೆ ಮದುವೆ ಆಗಿದೆ, 3 ಮಕ್ಕಳ ತಾಯಿಯನ್ನ ಮದುವೆ ಆಗಿ ರಮೇಶ್ಗೆ ಏನಾಗ್ಬೇಕಾಗಿತ್ತು, ರಮೇಶ್ಗೆ ಇನ್ನೂ ಹೊಸ ಜೀವನ ಇರ್ತಿತ್ತು. ಬಟ್ ಆತನ ನಾವು ಪ್ರೇಮವನ್ನ ಇಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು. ಆತ ಎಂತ ಭಗ್ನ ಪ್ರೇಮಿ ಇರಬೇಕು ಅಂತ. ಓಂ ಪಿಕ್ಚರ್ ಶಿವಣ್ಣನಿಗಿಂತ ಈತ ಭಗ್ನ ಪ್ರೇಮಿ ಅನ್ಸುತ್ತೆ. ಆಕೆನೇ ಬೇಕು ಅಂತ ಪೆಟ್ರೋಲ್ ಸುರ್ಕೊಂಡಿದ್ದಾನೆ. 3 ಮಕ್ಕಳ ತಾಯಿ ಬೇಕಿತ್ತು ರಮೇಶ್ಗೆ, ಇದರಲ್ಲಿ ಅವಂದು ಕೂಡ ತಪ್ಪಿದೆ ಅಲ್ವಾ. ಇನ್ನು ರಮೇಶನ್ನ ಬಿಟ್ಟು ಆಕೆ ಏನು ಕಾವೇರಿ ಮತ್ತೊಬ್ಬರನ್ನ ಪ್ರೀತಿಸ್ತಿರ್ಬೋದೇನೋ, ಅಥವಾ ಈಗ ಆಲ್ರೆಡಿ ಮದುವೆ ಆಗಿದೆ, ಇನ್ನು ನಾನು ಇವನಿಂಗ್ ಮದುವೆ ಆಗ್ಲಿ ಅನ್ನೋ ಒಂದು ಮನಸ್ಥಿತಿ ಇರ್ಬೋದೇನೋ. ಬಟ್ ಅವಳ ಜೀವವು ಹೋಗಿದೆ. ಇಲ್ಲಿ ನೋಡಿ, ಪಾಪ ಬಡಪಾಯಿ ಗಂಡ, 3 ಜನ ಮಕ್ಕಳ ಬದುಕು ಕೂಡ ಇಲ್ಲಿ ಹಾಳಾಗಿದೆ. ಈಗ ಆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರೋ, ಆ ಗಂಡನಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗತ್ತಾ? ಯಾಕಂದ್ರೆ ಮಕ್ಕಳಿಗೆ ತಾಯಿ ಇರಲೇಬೇಕು. ಏನೋ ಬೆಂಗಳೂರು ಆಸೆಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಶವವಾಗಿ ಮೃತರಾಗಿ ಸಿಕ್ಕಿದ್ರು ಕಾವೇರಿ ಅವರು. ಅವರ ಜೊತೆಗೆ ಇನ್ನೊಂದು ಪ್ರಾಣ ಕೂಡ ಹೋಯ್ತು.
ಸೊ ಯಾಕೆ ಇತ್ತೀಚೆಗೆ ಈ ಥರದ್ದೇ ಕೇಸ್ಗಳು ಜಾಸ್ತಿ ಆಗ್ತಿದೆ? ಈ ಮದುವೆ ಆಗಿರೋರು ಅನೈತಿಕ ಸಂಬಂಧಗಳನ್ನ ಯಾಕೆ ಇಟ್ಕೋತಾರೆ? ಮದುವೆ ಆದ್ಮೇಲೆ ಗಂಡ ಇರಬೇಕಾದ್ರೆ ಮತ್ತೊಬ್ಬ ಗಂಡಸಿನ ಆಸೆ ಯಾಕೆ ಹೆಣ್ಮಕ್ಳಿಗೆ? ಹಾಗೆ ಈ ಗಂಡಸ್ರೇನ್ ಕಮ್ಮಿ ಇಲ್ಲ, ಅವ್ರಿಗೂ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಆದ್ರೂ ಇನ್ನೊಂದು ಹುಡುಗಿ ನೋಡ್ಬೇಕು, ಅವ್ರಿಗಿಂತ ಏನೋ ಅವ್ರಿಗೆ ಒಂದು ದೊಡ್ಡ ಒಂದು 35-40 ವರ್ಷ ಆಗಿದ್ರೆ ಒಂದು 15 ವರ್ಷ 18 ವರ್ಷ ಹುಡುಗಿ ಮೇಲೆ ಆಸೆ ಅವರಿಗೆ. ಸಂಸಾರ ಮಾಡಿರ್ತಾರೆ, ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ, ಅಂದ್ರೂ ಕೂಡ ಇನ್ನೊಂದು ಹೆಣ್ಣು ಮಗಳ ಚಪಲ ಗಂಡಸರಿಗೆ. ಸೊ ಈ ರೀತಿಯಾಗಿ ಈ ಹೆಣ್ಣಿನ ಚಪಲ ಒಂದು ಕಡೆ, ಗಂಡಸರ ಚಪಲ ಒಂದು ಕಡೆ ಆಗಿರೋದ್ರಿಂದ ಸಮಾಜದಲ್ಲಿ ಈ ರೀತಿಯಾದ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಇನ್ನು ಈ ವಿಚಾರ ಹೇಗೆ ತಿಳಿದು ಬಂತು, ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಹೇಗೆ ನಡೆಸ್ತಿದ್ದಾರೆ ಅಂತಂದ್ರೆ, ಈಗ ಆಲ್ರೆಡಿ ಕಾವೇರಿಯ ಹಾಗೂ ರಮೇಶನ ಫೋನ್ಗಳನ್ನ ಇನ್ನು ಈ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಹೇಗ್ ಮಾಡ್ತಿದ್ದಾರೆ, ಈ ಪ್ರಕರಣವನ್ನ ಹೇಗ್ ತನಿಖೆ ಮಾಡ್ತಿದ್ದಾರೆ ಅಂತಂದ್ರೆ, ಈಗಾಗಲೇ ಕಾವೇರಿಯ ಹಾಗೂ ರಮೇಶನ ಫೋನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೃತ ರಮೇಶ್ನ ಫೋನ್ ಏನಿದೆ ಅದು ನೀರಲ್ಲಿ ಮುಳುಗೋಗಿತ್ತು, ಆನ್ ಆಗ್ತಿಲ್ಲ. ಸದ್ಯ ಇವತ್ತಿಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಿದ್ದಾರೆ ಪೊಲೀಸರು. ಸೊ ಸದ್ಯಕ್ಕೆ ನಾವೆಲ್ಲರೂ ಈ ಒಂದು ಸ್ಟೋರಿಯಿಂದ ತಿಳ್ಕೋಬೇಕಾಗಿದ್ದೇನೆಂದ್ರೆ, ನಮ್ಮ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಇದ್ರೆ ಸಂಸಾರ ತುಂಬಾ ಚೆನ್ನಾಗಿರುತ್ತೆ, ಜೀವನ ತುಂಬಾ ಚೆನ್ನಾಗಿ ಹೋಗುತ್ತೆ, ಒಂದೊಳ್ಳೆ ಟ್ರ್ಯಾಕ್ನಲ್ಲಿರುತ್ತೆ. ಅಥವಾ ನನ್ನ ಗಂಡ ಸರಿ ಇಲ್ಲ, ಅವನಿಗಿಂತ ಸೂಪರ್ ಆಗಿರೋ ಹ್ಯಾಂಡ್ಸಮ್ನ ನೋಡ್ಕೋತೀನಿ, ಅವನಿಗಿಂತ ಚೆನ್ನಾಗಿದ್ದಾನಲ್ಲ ಇವನನ್ನು ನೋಡ್ಕೊಳ್ಳೋಣ, ನನ್ನ ಗಂಡ ಪಕ್ಕದಲ್ಲಿ ಇರಲಿ ಪರವಾಗಿಲ್ಲ ಅಂತಿದ್ರೆ ಸಂಸಾರದ ಹಾದಿ ತಪ್ಪೋಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಜೀವಗಳೇ ಹೋಗ್ತಿದೆ. ಇಲ್ಲಿ ನೋಡಿ, ಮಂಜಾ ಲೀಲಾ ಪ್ರಕರಣದಲ್ಲಿ ಈಗಾಗಲೇ ಮಂಜಾ ಜೈಲ್ ಸೇರಿದ್ದಾನೆ, ಲೀಲಾ ಆರಾಮಾಗಿ ಹೊರಗಡೆ ಇದ್ದಾಳೆ. ಮೇಘ ಹಾಗೆ ಸ್ವಾಮಿ ಸ್ಟೋರಿಯಲ್ಲಿ ಗಂಡನ ಹತ್ರ ನಾನು ಬರೋದೇ ಇಲ್ಲ ಅಂತ ಹೇಳಿ ಈಗಾಗಲೇ ಮೇಘ ಫಿಕ್ಸ್ ಆಗಿದ್ದಾಳೆ. ಸ್ವಾಮಿ ಮಗು ಬೇಕು ನನಗೆ ಅಂತ ಆತನ ಅಳಲು. ಇಲ್ಲಿ ಇದೇ ತರ ಪ್ರಕರಣಗಳು ಈಗಾಗಲೇ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡಸರಾಗಿರ್ಬೋದು ಅರ್ಥ ಮಾಡ್ಕೋಬೇಕು, ಸಮಾಜದಲ್ಲಿ ಈ ರೀತಿಯಾದ ಬೆಳವಣಿಗೆಗಳಾಗ್ತಿದೆ ಅಂದ್ರೆ ನಾವು ನಮ್ಮ ಮನೆಯವರನ್ನ ಹಾಗೆ ನಮ್ಮಲ್ಲಿ ಒಂದು ಬೌಂಡ್ರಿಗಳನ್ನ ಹಾಕೊಂಡು ನಾವು ಜೀವನ ಮಾಡಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಅಂತ. ಮಾರಲ್ ಆಫ್ ದ ಸ್ಟೋರಿ ಇದೆ. ಈಗಾಗಲೇ ಪ್ರಾಣ ಹೋಗಿದೆ, ಕಾವೇರಿನೂ ಬರಲ್ಲ, ರಮೇಶನೂ ಬರಲ್ಲ, ಈ ಕಡೆ ಮಕ್ಕಳು ಅನಾಥರು. ಈಗ ಯಾರ ಜೀವನ ಚೆನ್ನಾಗಿದೆ ಅಲ್ವಾ? ಅನೈತಿಕ ಸಂಬಂಧದಿಂದ ಜೀವನ ಚೆನ್ನಾಗಾಯ್ತಾ? ಖುಷಿ ಸಿಕ್ತಾ? 5 ನಿಮಿಷದ ಸುಖಕ್ಕೋಸ್ಕರ ನಾವು ನಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಕಾ? ಎಕ್ಸಾಂಪಲ್ ಎಲ್ಲಾ ಕತೆಗಳು ಈಗ ಆಲ್ರೆಡಿ ಎಲ್ಲ ವಾರ್ನಲ್ಲಿದ್ದಾರೆ. ಲೀಲಾ ಮಂಜು ಆಗಿರ್ಬೋದು, ಮೇಘ ಸ್ವಾಮಿ ಆಗಿರ್ಬೋದು, ಕಾವೇರಿ ಹಾಗೂ ರಮೇಶ್ ಅವ್ರು ಇಲ್ಲ ಬಿಡಿ, ಅವರು ಬದುಕೇ ಇಲ್ಲ. ಬಟ್ ಎಲ್ಲರೂ ಯುದ್ಧ ಭೂಮಿಯಲ್ಲಿದ್ದ ಹಾಗೆ ಅನೈತಿಕ ಸಂಬಂಧಗಳನ್ನ ಹೊಂದಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಇದರಿಂದ ನಿಮಗೂ ಖುಷಿ ಸಿಕ್ಕಲ್ಲ, ನಿಮ್ಮ ಮನೆಯವ್ರಿಗೂ ಖುಷಿ ಸಿಕ್ಕಲ್ಲ, ನಿಮ್ಮನ್ನ ಇಟ್ಕೊಂಡವನ್ಗೂ ಖುಷಿ ಸಿಕ್ಕಲ್ಲ, ಇಟ್ಕೊಂಡವಳಿಗೂ ಖುಷಿ ಸಿಕ್ಕಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆಗೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.